ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. 16 ಜನಪದಾಸ್ ಅಥವಾ 16 ಮಹಾಜನಪದಾಸ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆ ಹೇಳಿ, ಇಲ್ಲಿ ತನಕ ಯಾವುದೇ ಒಂದು ಎಕ್ಸಾಮ್, ಅದು PSI, PC ಅಥವಾ ಗ್ರೂಪ್ ಸಿ ಅಥವಾ KPSC, ಎವ್ರಿ ಆಲ್ಟರ್ನೇಟಿವ್ ಇಯರ್ಸು ಅಥವಾ ಒಂದಾದ್ರೂ ಕ್ವಶನ್ಸು ಇದರಿಂದ ಬಂದಿದೆ. ಇವತ್ತು ನಾವು 1 by 1 ಆ ಯಾವ್ಯಾವ ಮಹಾಜನಪದಗಳಿತ್ತು 16 ಅದನ್ನ ನೋಡ್ತಾ ಹೋಗೋಣ. ಮೇಜರ್ಲಿ ನಮ್ಗೆ ವಿಜುವಲ್ ಮೆಮೊರಿಗೆ ಹೇಗಿರ್ಬೇಕು ಅನ್ನುವಂಥದ್ದು ಒಂದು ಗೊತ್ತಿರಬೇಕು. ಎಲ್ಲೆಲ್ಲಿ ಇದ್ವು, ಯಾವ್ಯಾವ ಜನಪದಗಳಿತ್ತು, ಕುರು, ಪಾಂಚಾಲ, ಮತ್ಸ್ಯ, ಕೋಸಲ, ವತ್ಸ, ಮಲ್ಲ, ರುಜ್ಜಿ, ಮಗಧ, ಅಂಗ, ಅಸ್ಮಕ, ಅವಂತಿ, ಈ ಥರದ್ದು, ಗಾಂಧಾರ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಸೊ 16 ಮಹಾಜನಪದಗಳ ಓವರ್ ವ್ಯೂ ನೋಡ್ತಾ ಹೋದ್ರೆ ಯಾವ್ಯಾವುದು ಮೊನಾರ್ಕೀಸ್ ಇತ್ತು, ಯಾವ್ಯಾವುದು ರಿಪಬ್ಲಿಕ್ ಇತ್ತು, ಯಾವುದು ಮೋಸ್ಟ್ ಪವರ್ಫುಲ್. ಇವಾಗ ನಮ್ಗೆ ಎಕ್ಸಾಮ್ ಅಲ್ಲಿ ಈಗ ಆಲ್ರೆಡಿ ಯಾವ ಜನಪದ ಅಂತ ಎಲ್ಲ ಕೇಳಿದ್ದಾರೆ. ನೆಕ್ಸ್ಟ್ ಟಫ್ ಮಾಡ್ಬೇಕಂದ್ರೆ ಯಾವುದು ಮೊನಾರ್ಕೀಸ್ ಅಂದ್ರೆ ಅಪ್ಪನ ನಂತರ ಮಗ, ಮಗನ ನಂತರ ಮೊಮ್ಮಗ, ಹೀಗೆ ಬರುವಂತಹದ್ದು ಯಾವುದು, ಅಥವಾ ರಿಪಬ್ಲಿಕ್ ಜನ ಸೆಲೆಕ್ಟ್ ಮಾಡುವಂತಹದ್ದು ಯಾವುದು, ಅಸೆಂಬ್ಲೀಸ್ ಗವರ್ನ್ ಮಾಡುವಂಥದ್ದು ಯಾವ್ಯಾವುದು ಅಂದ್ರೆ ಮೊನಾರ್ಕೀಸು ಮಗಧ, ಕೋಸಲ, ಅವಂತಿ, ವತ್ಸ, ಕಾಸಿ, ಇವಿಷ್ಟು ಮೊನಾರ್ಕೀಸ್. ರಿಪಬ್ಲಿಕ್ ಅಂತ ಬಂದಾಗ ವಜ್ಜಿ, ಮಲ್ಲ, ಕಂಬೋಜ ಇವೆಲ್ಲವೂ ಅಸೆಂಬ್ಲಿಯಿಂದ. ಇದೊಂದು ನೆನ್ಪಿಟ್ಕೊಳ್ಳಿ. ಮೊನಾರ್ಕೀಸ್ ಯಾವುದು, ರಿಪಬ್ಲಿಕ್ಸ್ ಯಾವುದು ಅಂತ ಕೇಳಿದ್ರು ಕೂಡ ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. ದೆನ್ ಅಂಗ ಮೇನ್ಲಿ ಎಲ್ಲಿದೆ? ಇಟ್ಸ್ ಅ ಟ್ರೇಡ್ ಹಬ್. ಇದು ಒಂದು ಮೇಜರ್ ಟ್ರೇಡ್ ಹಬ್. ಇದು ಎಲ್ಲೂ ಲೊಕೇಟ್ ಆಗಿದೆ? ಈಸ್ಟರ್ನ್ ಬಿಹಾರ್ ಅಂಡ್ ವೆಸ್ಟ್ ಬೆಂಗಾಲ್. ಅಂದ್ರೆ ನೀವು ಭಾರತ ಈ ತರ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಇದು ಬರುತ್ತೆ. ಬಿಹಾರ್ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುವಂತಹದ್ದು ಒಂದು ಅಂಗ ರಾಜ್ಯ. ಇದ್ರದ್ದು ಕ್ಯಾಪಿಟಲ್ ಚಂಪಾ ಇದ್ರದ್ದು ಕ್ಯಾಪಿಟಲ್. ಈ ಕ್ಯಾಪಿಟಲ್ ಮೇಜರ್ ಆಗಿ ಟ್ರೇಡ್ ಹಬ್ ಆಗಿತ್ತು. ಟ್ರೇಡ್ಸು ಯಾಕೆ ಅಂತಂದ್ರೆ ರಿವರ್ ರೂಟ್ಸ್ ಅಲ್ಲಿ ಟ್ರೇಡ್ ನಡೀತಾ ಇತ್ತು. ಆಮೇಲೆ ಇದನ್ನ ಕೊನೆಗೆ ಮಗಧ ಅನಾಕ್ಸ್ ಮಾಡ್ಕೊಂತು. ಸೊ ಇದು ಮೊದಲನೇದಾಗಿ ಅಂಗ. ನೆನ್ಪಿಟ್ಕೊಳ್ಳಿ, ಅಂಗ ಎಲ್ಲಿತ್ತು? ಈಸ್ಟರ್ನ್ ಬಿಹಾರ್, ವೆಸ್ಟ್ ಬೆಂಗಾಲ್ ಅಲ್ಲಿ. ಮತ್ತೆ ಅಂಗದು ಕ್ಯಾಪಿಟಲ್ ಚಂಪಾ. ಇದು ಟ್ರೇಡ್ಗೆ ಹಬ್ ಆಗಿತ್ತು ಚಂಪಾ. ಯಾಕಂತಂದ್ರೆ ರಿವರ್ ರೂಟ್ಸ್ ಅಲ್ಲಿ, ಇದು ಗೊತ್ತಿರಬೇಕು. ದೆನ್ ಕಮ್ಸ್ ಮಗಧ ಇಸ್ ವೆರಿ ಇಂಪಾರ್ಟೆಂಟ್. ಇದು ಸೌತ್ ಬಿಹಾರ್ ಅಲ್ಲಿ ಇತ್ತು. ಕ್ಯಾಪಿಟಲ್ ರಾಜಗೃಹ ಮೊದಲನೇದಾಗಿ. ಅದಾದ್ಮೇಲೆ ಪಾಟಲಿಪುತ್ರ ಇದ್ರದ್ದು ಕ್ಯಾಪಿಟಲ್ ಆಯಿತು. ಪಾಟಲಿಪುತ್ರ ತುಂಬಾ ರಾಜನ ಮನೆತನಗಳು ಆಳಿದಂತಹ ಒಂದು ಪ್ರದೇಶ ಅಂದ್ರೆ ಅದು ಮಗಧ. ದೆನ್ ಅಜಾತ ಶತ್ರು ಮತ್ತೆ ಬಿಂಬಿಸಾರ ಮೇಜರ್ ರೂಲರ್ ಆಗಿದ್ರು ಮಗಧದು. ಇದ್ರದ್ದು ಸ್ಟ್ರೆಂತ್ ಏನಂದ್ರೆ ಇಲ್ಲಿ ಐರನ್ ಮೈನ್ಸ್ ಇತ್ತು, ಮತ್ತೆ ಗಂಗಾ ರಿವರ್ದು ಫರ್ಟೈಲ್ ಲ್ಯಾಂಡ್, ಆಮೇಲೆ ಎಲಿಫೆಂಟ್ ಆರ್ಮಿ ಇತ್ತು. ಇದು ನಿಮ್ಗೆ ಗೊತ್ತಿರಬೇಕು. ದಿಸ್ ಮಗಧ ಇಸ್ ರೆಫರ್ಡ್ ಆಸ್ ಅ ಮೋಸ್ಟ್ ಪವರ್ಫುಲ್ ಮಹಾಜನಪದ ಅಂತ ಕರೀತಾರೆ. ಮಗಧ ರಾಜ್ಯ. ಅಂಗ ಆಯ್ತು, ಇವಾಗ ಮಗಧ. ಪಾಟಲಿಪುತ್ರ ಮೊದಲನೇದು ರಾಜಗೃಹ, ಇದು ಸೌತ್ ಬಿಹಾರಲ್ಲಿದೆ. ಬಿಂಬಿಸಾರ ಮತ್ತೆ ಅಜಾತ ಶತ್ರು ಕೀ ರೂಲರ್ಸ್. ಐರನ್ ಮೈನ್ಸ್ ಇತ್ತು, ಮತ್ತೆ ಫರ್ಟೈಲ್ ಗಂಗಾ ರಿವರ್ದು ಲ್ಯಾಂಡ್ ಇತ್ತು. ಹಾಗಾಗಿ ಇದ್ರದೆಲ್ಲ ಸ್ಟ್ರೆಂತ್. ಮತ್ತೆ ಇಲ್ಲಿ ಪವರ್ಫುಲ್ ಎಲಿಫೆಂಟ್ ಆರ್ಮಿ ಇತ್ತು. ದೆನ್ ಕಾಶಿ ಮತ್ತೆ ಕೋಸಲ. ಕಾಶಿ ಇದು ವಾರಣಾಸಿ ಹತ್ತತ್ರ ಇದ್ದಂತಹ ಒಂದು ಜಾಗ. ಇದ್ರದ್ದು ಕ್ಯಾಪಿಟಲ್ ಕೂಡ ವಾರಣಾಸಿ. ಇದು ನಮಗೆ ಗೊತ್ತೇ ಇದೆ, ಇವಾಗಲೂ ಕೂಡ ಕಾಶಿ ವಿಶ್ವನಾಥ ತುಂಬಾ ಫೇಮಸ್ ಇದೆ. ಪವರ್ಫುಲ್ ಸ್ಟೇಟ್ ಇತ್ತು. ನಂತರ ಇದು ಕೋಸಲ ಜೊತೆಗೆ ಮರ್ಜ್ ಆಯಿತು. ಕೋಸಲ ಬಂದ್ಬಿಟ್ಟು ಇದು ಕೂಡ ಈಸ್ಟರ್ನ್ ಉತ್ತರ ಪ್ರದೇಶದಲ್ಲಿದೆ. ಕ್ಯಾಪಿಟಲ್ ಬಂದ್ಬಿಟ್ಟು ಸ್ರವಸ್ಟಿ. ಇದು ಮೇಜರ್ ರೈವಲ್ ಆಫ್ ಮಗಧ. ಕೋಸಲ ಮತ್ತೆ ಮಗಧಗೆ ಯೂಶುವಲಿ ಫೈಟ್ ಆಗ್ತಾ ಇತ್ತು. ಈಗ ಇದು ಕೋಸಲದಲ್ಲಿ ಅಯೋಧ್ಯ ರೀಜನ್ ಕೂಡ ಇನ್ಕ್ಲೂಡ್ ಆಗಿದೆ. ದೆನ್ ಕಮ್ಸ್ ವಜ್ಜಿ. ಇದೊಂದು ರಿಪಬ್ಲಿಕ್, ಇಂಪಾರ್ಟೆಂಟ್ ರಿಪಬ್ಲಿಕ್ ಸ್ಟೇಟ್. ಇದು ನಾರ್ತ್ ಬಿಹಾರ್ ಅಲ್ಲಿ ಲೊಕೇಟ್ ಆಗಿದೆ. ಕ್ಯಾಪಿಟಲ್ ವೈಶಾಲಿ. ವಜ್ಜಿದು ಕ್ಯಾಪಿಟಲ್ ವೈಶಾಲಿ. ಇದನ್ನ ಲೆಡ್ ಬೈ ಲಿಚ್ಚವೀಸ್ ಕಿಂಗ್ಡಮ್ ಲೆಡ್ ಮಾಡಿದ್ರು. ಇದು ರಿಪಬ್ಲಿಕ್ ಅಸೆಂಬ್ಲಿ ಆಗಿತ್ತು. ಅದಾದ ನಂತರ ಇದು ಗಣಸಂಘ
ಮೇನ್ಲಿ ಇದು ಫ್ರೀಕ್ವೆಂಟ್ ಆಗಿ PYQs ಯಾಕೆ ಆಗಿರುತ್ತೆ ಇದು ಅಂತಂದ್ರೆ, ವಜ್ಜಿ ರಿಪಬ್ಲಿಕ್ ಸ್ಟೇಟ್ ಅಲ್ವಾ, ಹಾಗಾಗಿ UPSC ಅಲ್ಲಿ ಅಥವಾ KPSC ಯಾವುದೇ ಒಂದು ಎಕ್ಸಾಮ್ಸ್ ಅಲ್ಲೂ ಕೂಡ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಸೊ ಇದ್ರದ್ದು ಕ್ಯಾಪಿಟಲ್ ತಿಳ್ಕೊಳ್ಳಿ, ಮತ್ತೆ ಯಾರು ಆಳ್ವಿಕೆ ನಡೆಸಿದ್ರು ಅನ್ನೋದನ್ನ ಒಂದು ತಿಳ್ಕೊಳ್ಳಿ. ದೆನ್ ಮಲ್ಲ, ಇದು ಕೂಡ ರಿಪಬ್ಲಿಕ್, ಇದು ಕೂಡ ಈಸ್ಟರ್ನ್. ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಮಹಾಸಂಘಗಳು, ಮಹಾ ಜನಪದಗಳೆಲ್ಲವೂ ಕೂಡ UP, ಬಿಹಾರ್, ವೆಸ್ಟ್ ಬೆಂಗಾಲ್ ಈ ಒಂದು ರೀಜನ್ ಅಲ್ಲೇ ಕಂಡು ಬರ್ತದೆ. ಬಟ್ ಸೌತ್ ಅಲ್ಲೂ ಒಂದಿದೆ, ವಿಲ್ ಸಿ ದಟ್ ಇನ್ ಫ್ಯೂಚರ್. ಬಟ್ ನಾನು ಹೇಳ್ತಿರೋದು ಜನರಲ್ ಆಗಿ, ಇದು ಕೂಡ ಈಸ್ಟರ್ನ್ ಉತ್ತರ ಪ್ರದೇಶದಲ್ಲಿದೆ. ಕ್ಯಾಪಿಟಲ್ಲು ಕುಶಿನಗರ ಮತ್ತೆ ಪಾವ, ಇದು ರಿಪಬ್ಲಿಕ್ ಮಲ್ಲ. ಇದ್ರದ್ದು ಬುದ್ಧ ಮಹಾಪರಿನಿರ್ವಾಣ, ಕುಶಿನಗರದಲ್ಲಿ ಬುದ್ಧನ ಮಹಾಪರಿನಿರ್ವಾಣ ಇದಕ್ಕೆ ಅಸೋಸಿಯೇಟ್ ಆಗಿದೆ. ಇದು ನಿಮ್ಗೆ ಗೊತ್ತಿರಬೇಕು. ಮಹಾಪರಿನಿರ್ವಾಣ, ಬುದ್ಧನ ಕೊನೆಯದಾಗಿ ಬುದ್ಧ ನಿರ್ವಾಣ ಹೊಂದಿದಂತಹ ಒಂದು ಪ್ರದೇಶ ಕುಶಿನಗರ, ಇದು ಮಲ್ಲ ಈ ಒಂದು ರಾಜ್ಯದಲ್ಲಿ ಸೇರಿದೆ. ದೆನ್ ಚೇದಿ ಮತ್ತೆ ವತ್ಸ. ಚೇಡಿ ಇದು ಸೆಂಟ್ರಲ್ ಇಂಡಿಯಾ ಬುಂದೇಲ್ಖಂಡದಲ್ಲಿ, ನಾನು ಹೇಳ್ತಾ ಇದ್ದೆ ಇವಾಗ ತಾನೆ, ಆಲ್ರೆಡಿ ಬಂತು. ಇದು ಶುಕ್ತಿಮತಿ ಅನ್ನೋದು ಇದ್ರದ್ದು ಕ್ಯಾಪಿಟಲ್. ಇದು ಚೇಡಿ ಮಹಾಭಾರತದಲ್ಲಿ ಮೆನ್ಷನ್ ಆಗಿದೆ. ದೆನ್ ವತ್ಸ, ಇದು UP ಅಲಹಾಬಾದ್ ರೀಜನ್ ಅಲ್ಲಿ ಬಂದಿದೆ. ಇದ್ರದ್ದು ಕೌಸಂಬಿ ಕ್ಯಾಪಿಟಲ್, ಮತ್ತೆ ಕ್ಯಾಪಿಟಲ್ ಅಂದ್ರೆ ರಾಜಧಾನಿ. ಆಮೇಲೆ ಈಗ ಇಂಪಾರ್ಟೆಂಟ್ ಟ್ರೇಡ್ ರಿವರ್ ಬಂದ್ಬಿಟ್ಟು ಇದು ಯಮುನಾ ನದಿಯಲ್ಲಿ ಇದು ಟ್ರೇಡ್ ಸೆಂಟರ್, ಇಂಪಾರ್ಟೆಂಟ್ ಟ್ರೇಡ್ ಸೆಂಟರ್ ಆಗಿತ್ತು. ದೆನ್ ಕುರು ಮತ್ತೆ ಪಾಂಚಾಲ. ಕುರು ರಾಷ್ಟ್ರ ನಮಗೆ ಗೊತ್ತೇ ಇದೆ, ದಿಲ್ಲಿ ಮತ್ತೆ ಹರಿಯಾಣ ರೀಜನ್ ಅಲ್ಲಿ. ಇದ್ರದ್ದು ಕ್ಯಾಪಿಟಲ್ ಬಂದ್ಬಿಟ್ಟು ಇಂದ್ರಪ್ರಸ್ಥ. ಇದು ಲೇಟರ್ ವೈದಿಕ್ ಕಲ್ಚರ್ ಅಲ್ಲಿ ನಮಗೆ ಬರುತ್ತೆ, ಕುರು ವಂಶಸ್ಥರು ಅಂತ ಹೇಳಿ. ದೆನ್ ಮಹಾಭಾರತ ಎಪಿಕ್ಗೆ ಲಿಂಕ್ ಆಗಿದೆ. ಆಮೇಲೆ ಬರುವಂತಹದ್ದು ಪಾಂಚಾಲ ಕೂಡ ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿದೆ. ಇದು ಅಚಿತ್ರ ಅನ್ನುವಂತಹ ಒಂದು ರಾಜಧಾನಿ. ದೆನ್ ನಾರ್ತ್ ಮತ್ತೆ ಸೌತ್ ಪಾಂಚಾಲ ಅಂತ ಹೇಳಿ ಡಿವೈಡ್ ಆಗಿದೆ. ಇದು ಕೂಡ ಮಹಾಭಾರತದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಪ್ರದೇಶ. ಮತ್ಸ್ಯ ಮತ್ತೆ ಸುರಸೇನ. ಇದು ಮತ್ಸ್ಯ ಅನ್ನುವಂಥದ್ದು ರಾಜಸ್ಥಾನದಲ್ಲಿದೆ. ವಿರಥನಗರ ಕ್ಯಾಪಿಟಲ್, ಲಿಂಕ್ಡ್ ವಿತ್ ಮಹಾಭಾರತ ಮತ್ಸ್ಯ ಅಗೇನ್. ಸುರಸೇನ, ಇಟ್ಸ್ ಅ ಕಲ್ಚರಲ್ ಸೆಂಟರ್ ಅಸೋಸಿಯೇಟೆಡ್ ವಿತ್ ಕೃಷ್ಣ, ಮಥುರಾ ರೀಜನಲ್ ಬಂದಿದೆ ಇದು ಲೊಕೇಶನ್ UP. ಮತ್ತೆ ಇದ್ರದ್ದು ಸುರಸೇನದು ರಾಜಧಾನಿ ಬಂದ್ಬಿಟ್ಟು ಮಥುರಾ. ಅದಾದ್ಮೇಲೆ ನೆಕ್ಸ್ಟ್ ಅಸಕ್ಕ ಅಥವಾ ಅಶ್ಮಕ, ಡೆಕ್ಕನ್. ಇದು ಮಹಾಜನಪದಗಳಲ್ಲಿ 16 ಮಹಾಜನಪದಗಳಲ್ಲಿ ಸದರ್ನಲ್ಲಿ ಲೊಕೇಟ್ ಆಗಿರುವಂತಹ ಒಂದೇ ಒಂದು, ಇದನ್ನು ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಅಶಕ ಅಥವಾ ಅಕ್ಷ್ಮಕ ಅನ್ನುವಂಥದ್ದು ಒಂದು ಮಹಾಜನಪದ ಸದರ್ನಲ್ಲಿ ಲೊಕೇಟ್ ಆಗಿರುವಂತದ್ದು, ಇದು ನಿಮ್ಗೆ ಗೊತ್ತಿರಬೇಕು. ಇದ್ರದ್ದು ಕ್ಯಾಪಿಟಲ್ ಬಂದ್ಬಿಟ್ಟು ಪೌಂಡ್ಯನ ಅಥವಾ ಪೋತನ. ದೆನ್ ಅವಂತಿ ನೀವೆಲ್ಲರೂ ಕೇಳೇ ಇರ್ತೀರಾ, ಮಾಲ್ವಾ ರೀಜನ್ ಮಧ್ಯಪ್ರದೇಶದಲ್ಲಿರುವಂತಹದ್ದು. ಇದು ರೈವಲ್ ಆಫ್ ಮಗಧ. ಇದು ಕೂಡ ಇದರಲ್ಲಿ ಕ್ಯಾಪಿಟಲ್ ಉಜ್ಜಯಿನಿ ಅಥವಾ ಮಾಹಿಷ್ಮತಿ ಕೇಳಿರ್ತೀರ, ಬಾಹುಬಲಿ ಮೂವಿ ನೋಡಿದವರೆಲ್ಲರೂ. ಸೊ ನೆನ್ಪಿಟ್ಕೊಳ್ಳಿ, ಅದು ಅವಂತಿ ರಾಜ್ಯದಲ್ಲಿ ಬರುವಂತಹ ಒಂದು ಪ್ರದೇಶ. ದೆನ್ ಇದು ಕೂಡ ಒಂದು ಟ್ರೇಡ್ ಹಬ್ ಆಗಿತ್ತು. ನಾರ್ತ್ ಮತ್ತೆ ಸೌತ್ ಇಂಡಿಯನ್ ಒಂದು ಕನೆಕ್ಟ್ ಮಾಡುವಂತಹ ಒಂದು ಪ್ರದೇಶವಾಗಿ ಅವಂತಿ ಹೊರಹೊಮ್ಮಿತ್ತು ಆಗಿನ ಕಾಲಕ್ಕೆ. ದೆನ್ ಗಾಂಧಾರ ಮತ್ತೆ ಕಂಬೋಜ. ಗಾಂಧಾರ ಇದ್ದಿದ್ದು ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಅಲ್ಲಿ. ತಕ್ಷಶಿಲಾ ಅಥವಾ ತಕ್ಷಶಿಲಾ ಅನ್ನುವಂಥದ್ದು ಕ್ಯಾಪಿಟಲ್. ಇದು ತಕ್ಷಶಿಲಾ ಯೂನಿವರ್ಸಿಟಿ ತುಂಬಾ ಫೇಮಸ್ ಇರುವಂತ ಯೂನಿವರ್ಸಿಟಿ. ಇದು ಒಂದು ಟ್ರೇಡ್ ಲಿಂಕ್ ನಮಗೆ ಸೆಂಟ್ರಲ್ ಏಷ್ಯಾಗೆ. ದೆನ್ ಕಮ್ಸ್ ಕಂಬೋಜ. ಇದು ಕೂಡ ನಾರ್ತ್ ವೆಸ್ಟ್ ಫ್ರಂಟಿಯರ್. ಇದ್ರದ್ದು ರಾಜಧಾನಿ ರಾಜಪುರ. ಇದು ಗಂಧಾರದ ರಾಜಧಾನಿ ಕೇಳುವ ಸಾಧ್ಯತೆ ಇರುತ್ತೆ. ಇದು ರಿನೌಂಡ್ ಫಾರ್ ಹಾರ್ಸಸ್. ಈಗ ನೀವು ನೆನಪು ಮಾಡ್ಕೊಳ್ಳಿ, ಯಾವ ಒಂದು ಮಹಾಜನಪದ ಎಲಿಫೆಂಟ್ ಒಂದು ವಾರ್ಗೆ ಎಲಿಫೆಂಟ್ನ ಯೂಸ್ ಮಾಡೋ, ಅಥವಾ ಎಲಿಫೆಂಟ್ ಯಾವ ಒಂದು ರಾಜ್ಯದಲ್ಲಿ ಎಲಿಫೆಂಟ್ ಕಾಲ್ವಲ್ರಿ ಇತ್ತು, ಅಥವಾ ಎಲಿಫೆಂಟ್ನ ಯೂಸ್ ಮಾಡ್ತಾ ಇದ್ರು, ಅಥವಾ ಸಾಕ್ತಾ ಇದ್ರು, ಅಥವಾ ಇದು ಮಾಡ್ತಾ ಇದ್ರು, ಏನಂತಾರೆ, ಟೇಮ್ ಮಾಡ್ತಾ ಇದ್ರು, ಹೇಳಿ ಯಾವ ಒಂದು ಮಹಾಜನಪದ. ಈಗ ಹಾರ್ಸಸ್ ಅಂತ ಬಂದಾಗ ಕಂಬೋಜ, ಎಲಿಫೆಂಟ್ ಅಂತ ಬಂದಾಗ ಯಾವುದು ನಾನು ಹೇಳಿದೆ. ಫಸ್ಟ್ 2 to 3 ಅಲ್ಲೇ ನಿಮ್ಗೆ ಗೊತ್ತಿರಬೇಕಿತ್ತದು. ನೋಡೋಣ, ಆನ್ಸರ್ ಮಾಡಿ. ಇದು ಕೂಡ ಸಮ್ಟೈಮ್ಸ್ ರಿಪಬ್ಲಿಕ್ ಆಗಿತ್ತು, ಯಾವುದು, ಕಂಬೋಜ. ಇದಾದ್ಮೇಲೆ ನೀವು ಮೊನಾರ್ಕೀಸ್ ಅಂತ ನೆನ್ಪಿಟ್ಕೊಬೇಕು. ಮಗಧ, ಅವಂತಿ, ಕಾಶಿ, ಕೋಸಲ ಮತ್ತೆ ವತ್ಸ. ರಿಪಬ್ಲಿಕ್ ಅಂತ ಬಂದಾಗ ವಜ್ಜಿ, ಕಂಬೋಜ, ಮಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೋಬೇಕು, ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ತಾರೆ.
ದಿಸ್ ಇಸ್ ಆಲ್ ಅಬೌಟ್ ದ 16 ಮಹಾಜನಪದಗಳು. ನೀವು ಆಲ್ರೆಡಿ ಓದಿರ್ತೀರಾ. ದೀಸ್ ವಾಟ್ ಎವರ್ ದ ವಿಡಿಯೋಸ್ ಐ ಆಮ್ ಡೂಯಿಂಗ್, ಇಟ್ಸ್ 200 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡಕ್ಕೆ ಟ್ರೈ ಮಾಡ್ತಿರೋದು. ಸೊ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ. ದಯವಿಟ್ಟು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.